ಮಂಜಿ ಮಂಜಿ ಎಲ್ಲಿಗೆ ಹೋಗಿದ್ದಮ್ಮ? ಎಲ್ಲೂ ಇಲ್ಲ ಅಜ್ಜಿ, ಇಲ್ಲೇ ಹೋಗಿದ್ದೆ, ದೇವಸ್ಥಾನಕ್ಕೆ ಹೋಗಿದ್ದೆ. ಯಾಕಜ್ಜಿ? ಅಲ್ಲಮ್ಮ, ಅಡುಗೆ ಮಾಡೋದ್ ಬಿಟ್ಟು ಈ ಟೈಮ್ನಾಗ ದೇವಸ್ಥಾನಕ್ಕೆ ಹೋಗೋದು? ಕೆಲಸ ಎಲ್ಲ ಮುಗಿಸಿ ಆದ್ಮೇಲೆ ಬಿಡುವಾಗಿದ್ದಾಗ ಹೋಗ್ಬೇಕು. ಶ್ರೀದೇವಿ ಒಬ್ಳೇನೆ ಅಡುಗೆ ಮಾಡ್ತಾ ಇದ್ದಾಳೆ. ನೀನು ಹೋಗಿ ಮಾಡಬಾರ್ದ? ಜೊತೆಗೆ ಇಬ್ರು ಸೇರ್ಕೊಂಡು ಮಾಡಿದ್ರೆ ಜಲ್ದಿ ಆಗುತ್ತಮ್ಮ. ಅಜ್ಜಿ, ಶ್ರೀದೇವಿ ಅವಳೇ ಮಾಡ್ತಾಳೆ ಬಿಡಿ, ನಾನು ಯಾಕೆ ಜೊತೆಗೆ ಹೋಗ್ಲಿ? ಬೇಕಂದ್ರೆ ನಾನೊಂದ್ ದಿವಸ ಅವಳೊಂದ್ ದಿವಸ ಮಾಡ್ತೀವಿ. ಸುಮ್ಮನೆ ಜೊತೆ ಮಾಡಕ್ ಹೋದ್ರೆ ನಾವು ಮಾಡೋದು ನನಗಿಷ್ಟ ಆಗಲ್ಲ, ನಾನು ಮಾಡೋದು ಅವ್ರಿಗಿಷ್ಟ ಆಗಲ್ಲ, ಹಂಗಾಗ್ಬಿಡುತ್ತೆ. ಸುಮ್ಮನೆ ಯಾಕೆ? ಹೊಂದ್ಕೊಂಡು ಹೋದ್ರೆ ಯಾವುದು ಜಗಳ ಆಗಲ್ಲ, ಏನೂ ಆಗಲ್ಲ. ನೀನು ಹಂಗೆ ತಿಳ್ಕೊಂಡಿದ್ಯಾ ಅಷ್ಟೇನೆ. ಹೊಂದ್ಕೊಳ್ಳೋ ಅಂತ ಮನಸ್ಸು ಬೇಕು. ಹಂಗಲ್ಲ ಅಜ್ಜಿ, ಅಲ್ಲ ಈಗ ಇದ್ಕಿದ್ದಂಗೆನೆ ಬೇರೆ ಕೊಟ್ಟಿರೋದು ಮತ್ತೆ ಕ್ಯಾನ್ಸಲ್ ಮಾಡಿ ಮತ್ತೆ ಈ ಮನೆಗೆ ಬರಂಗ್ ಮಾಡಿರೋದು ಯಾಕಜ್ಜಿ? ನಾವು ಅಲ್ಲೇ ಇರ್ತಿದ್ವಿ ತಾನೇ. ನಾನೇನೇನು ಓದೋಳೇನು ಬರ್ತಾ ಇರ್ಲಿಲ್ವಾ? ತವ್ರ ಮನೆಗೆ ಓದೋಳು ಬಂದೇ ಬರ್ತಿದ್ದೆ. ನಮ್ಗೆ ಆ ಮನೆಯಲ್ಲೇ ಚೆನ್ನಾಗಿತ್ತು, ಎಲ್ಲ ಹೊಂದ್ಕೊಂಡಿದ್ವಿ, ಅವರು ಹೊಂದ್ಕೊಂಡಿದ್ರು ಹೆಂಗೋ ಅತ್ಲಾಗೆ. ನಾವು ದುಡ್ದು ಆ ಮನೇನ ತಗೋಬೇಕು ಅಂತ ಅನ್ಕೊಂಡಿದ್ವಿ. ಎಲ್ಲ ಹಿಂಗಾಗೋಯ್ತು ನೋಡಿ, ಅತ್ತೆ ಮಾಡಿರೋ ಕಿತಾಪತಿಯಿಂದನ. ನಿಮ್ಮ ಅತ್ತೆದೇನು ತಪ್ಪಿಲ್ಲ, ಇರಾಗೆ ತಪ್ಪೆಲ್ಲ ನಿಂದೇನೆ. ನಿಮ್ಮ ಅತ್ತೆನೇ ನಿಮಗೆ ಬೇರೆ ಕೊಡಿಸಿದ್ದು. ನಿಮ್ಮ ಮಾವನ ಹತ್ರ ಮಾತಾಡಿ, ಸುಂದ್ರನು ಬುದ್ಧಿವಂತ ಆಗ್ಯವನೇ, ದುಡಿತಾನೆ, ಅವನಿಗೂ ಜವಾಬ್ದಾರಿ ಬರುತ್ತೆ ಅಂತಾನ ಅವಳು ಒಪ್ಸಿ ಕೊಡಿಸಿದ್ರೆ ನೀನು ಅವಳ ಹತ್ರನೇ ಜಗಳ ಮಾಡಿ ಅವಳನ್ನೇ ಮನೆ ಬಿಟ್ಟು ಓಡಿಸಿ ನಿಮ್ಮ ಅಮ್ಮನ ತಂದು ಇಕ್ಕೊಂಡಿದ್ಯಾ? ನಿಮ್ಮ ಅಮ್ಮನ ಕರ್ಕೊಂಬಂದು ಇಕ್ಕೊಂಡಿದ್ಯಾ? ಇಕ್ಕಂಬಂದಿದ್ದು ಅಲ್ದೇನೆ ನಿಮ್ಮ ಅಮ್ಮಯ್ಯ ಬೇದಿ ಮಾತ್ರ ಹಾಕಿ ಜಯಮ್ಮನಿಗೆ ಬೇದಿ ಆಗಂಗೆ ಮಾಡಿದ್ಲಂತೆ. ಇದನ್ನೆಲ್ಲ ಯಾಕೆ ಮಾಡಿದ್ದು? ಅದು ಅಜ್ಜಿ, ಇವತ್ತೆ ನಮ್ಮ ಅಮ್ಮಯ್ಯನ ಮನೆಗಿರೋದಕ್ಕೆ ನೋಡಿ ಸಹಿಸ್ಕೊಂತಿರ್ಲಿಲ್ಲ, ಅದಕ್ಕೆ ನಮ್ಮ ಅಮ್ಮಯ್ಯ ಆ ಥರ ಮಾಡಿರ್ಬೋದು. ನನಗೆ ಗೊತ್ತಿರಲಿಲ್ಲ ಅಜ್ಜಿ ಈ ವಿಷಯ. ಗೊತ್ತಿದ್ರೆ ನಾನು ಬೇಡ ಅಂತಿದ್ದೆ. ಮೊದಲು ನಿಮ್ಮ ಅಮ್ಮಯ್ಯನ ಇಲ್ಲಿ ಕರ್ಕೊಂಬಂದು ಇಕ್ಕೊಂಡಿರೋದೇ ತಪ್ಪು ನಿಂದು. ಯಾಕೆ ಇಕ್ಕೊಂಡೆ? ನಿಮ್ಮ ಅಮ್ಮಯ್ಯ ಏನು ವಯಸ್ಸಾಗೈತಾ? ಕೈಲಿ ಆಗಲ್ವಾ ಮಾಡ್ಕೊಂಡುಂಬಕ್ಕೆ? ಇನ್ನು ದಿಮ್ಗಿದಾಳೆ ತಾನೆ. ಅಲ್ಲಿ ಮಾಡ್ಕೊಂಡುಂಬ್ತಾಳೆ ಬಿಡು, ಹೋಗಿ ನೋಡ್ಕೊಂಬ. ಏನೋ ಕಷ್ಟ ಸುಖ ಆದ್ರೆ ತಿರಗಿ ಕರ್ಕೊಂಬಂದು 2 ದಿವಸ ಇಟ್ಕೊ, ನೋಡ್ಕೊಂಡು ಕಳಿಸು ಅಷ್ಟೇನೆ. ಇಲ್ಲಿ ಇಟ್ಕೊಂಡ್ರೆ ಒಂದೇ ಮನೆಗೆ ಇಬ್ರು ಅತ್ತೆಯರು ಇರಕ್ ಆಗೋದೇ ಇಲ್ಲ, ಸೊಸೆರೇ ಇರಕ್ ಆಗಲ್ಲ ಅಂತದ್ರಾಗೆ ನಿಮ್ಮ ಅಮ್ಮಯ್ಯ ನಿಮ್ಮ ಅತ್ತೆ ಇಬ್ರು ಒಂದೇ ಮನೆಗೆ ಅಂದ್ರೆ ಹೆಂಗಾಗುತ್ತೆ ಹೇಳು? ನಿನಗೆ ಅಷ್ಟು ಬುದ್ಧಿ ಬೇಡವಾ? ನೀನೇನೋ ಬುದ್ಧಿವಂತೆ ಅಂತ ಅನ್ಕೊಂಡಿದ್ನಮ್ಮ. ಹೊಸ್ದಾಗಿ ಬಂದಾಗ ನಮ್ಮ ಸುಂದ್ರಿಗೆ ಬುದ್ಧಿ ಕಲ್ಸಿರೋದು ನೋಡಿ, ನೀನು ಬುದ್ಧಿವಂತೆ, ನಮ್ಮ ಸುಂದ್ರನ್ ಚೆನ್ನಾಗಿ ನೋಡ್ಕೊಂತೀಯ ಅಂತನ ನಾವು ಏನೇನೋ ಅಂದ್ಕೊಂಡಿದ್ವಿ. ನಿಮ್ಮ ಮಾವನು ಹಂಗೆ ಅಂದ್ಕೊಂಡಿದ್ದ, ಅದಕ್ಕೆ ನಿಮಗೆ ಬೇರೆ ಕೊಟ್ಟಿದ್ದು. ಆದರೆ ನೀನು ಹಿಂಗೆ ಮಾಡ್ತೀಯ ಅಂತ ಯಾರಿಗೂ ಗೊತ್ತಿರಲಿಲ್ಲ ಬಿಡು. ಅಯ್ಯೋ ತಪ್ಪಾಯ್ತಜ್ಜಿ, ನಾನು ಇನ್ಮೇಲೆ ಹಂಗೆಲ್ಲ ಮಾಡಲ್ಲ, ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತೀನಿ ಬಿಡಿ. ಮಾಡ್ಕೊಂಡು ಹೋಗ್ಲೇಬೇಕು. ಹೋಗದೆ ಇದ್ರೆ ನಿಮ್ಮ ಮಾವನು ಸುಮ್ಮನಿರಲ್ಲ, ನಾನು ಸುಮ್ಮನಿರಲ್ಲ. ಹೇಳಿರ್ತೀನಿ, ಶ್ರೀದೇವಿ ನೋಡಿ ಬಂದಾಗಿಂದನ ಅವ್ರ ಅತ್ತೆ ಎಷ್ಟೇ ಕಾಟ ಕೊಟ್ರು ಅವಳು ಎಂದೂ ಈ ಥರ ಮಾಡ್ದೋಳೆ ಅಲ್ಲ. ಅತ್ತೆನ ಮನೆಯಿಂದ ಆಚೆಗೆ ಹಾಕ್ಬೇಕು, ಅತ್ತಿಗೆ ಬೇದಿ ಆಗಂಗೆ ಮಾಡಬೇಕು ಅಂತಾನ ಅವಳು ಯೋಚನೆ ಮಾಡ್ದೋಳೆ ಅಲ್ಲ, ಗೊತ್ತಾ ನಿನಗೆ? ಇನ್ನೂ ನಿಮ್ಮ ಅತ್ತೆ ಸಪೋರ್ಟ್ ಮಾಡ್ತಾಳೆ, ಅವಳು ತಂದಿರೋ ಸೊಸೆ ಅಂತಾನ. ಆದರೆ ನೀನು ನಿಮ್ಮ ಅತ್ತೆ ಮೇಲೇನೆ ಇಂಥವೆಲ್ಲ ಮಾಡಿದ್ರೆ ಯಾರು ಸಹಿಸ್ಕೊಂಡಿರ್ತಾರೆ ಹೇಳು? ಇದನ್ನೆಲ್ಲನ ಮಾಡಕ್ ಹೋಗ್ಬೇಡ ಇನ್ಮೇಲೆ. ಏನೋ ಹೋದ್ರೆ ಹೋಗ್ಲಿ ಅಂತಾನ ಮನೆಗೆ ಸೇರಿಸಿರೋದು. ಇದಾಗ ನಿಮ್ಮ ಅತ್ತೆದು ತಪ್ಪೈತೆ, ತಪ್ಪಿಲ್ಲ ಅಂತ ಹೇಳಕ್ಕಾಗಲ್ಲ. ಹೊಂದ್ಕೊಂಡು ಇಬ್ರು ಕೆಲಸ ಮಾಡ್ಕೊಂಡು ಹೋಗ್ಬೇಕು. ಬೇರೆ ಕೊಡ್ರಿ, ಅದ್ ಕೊಡ್ರಿ, ಇದ್ ಕೊಡ್ರಿ ಅಂತಾನ ಕೇಳಕ್ಕೆ ಹೋಗ್ಬೇಡ. ಯಾಕೆಂದ್ರೆ ಇವಾಗ ಕೊಡೋದು ಇಲ್ಲ, ಕೊಟ್ಟಿದ್ದು ನೀವು ಉಳಿಸ್ಕೊಂಡು ಹೋಗಿಲ್ಲ. ಸರಿ ಆಯ್ತಜ್ಜಿ, ಮಾಡ್ಕೊಂಡು ಹೋಗ್ತೀನಿ ಹೇಳ್ರಿ. ನಾನೇನು ಬೇರೆ ಕೇಳಲ್ಲ. ಅಲ್ಲ, ಅಂತಮ್ಗಳಂದ್ಮೇಲೆ ಯಾವತ್ತಿದ್ರು ಬೇರೆ ಹೋಗ್ಬೇಕಲ್ವಾ? ಇವತ್ತೇ ಕೊಟ್ಟಿದ್ರಲ್ವಾ, ನಾನು ಎಲ್ಲ ತಪ್ಪು ಮಾಡಿಬಿಟ್ಟೆ ಅಂತ ಅನಿಸುತ್ತೆ. ಹೋಗ್ಲಿ ಬಿಡಿ, ಇನ್ನೇನು ಮಾಡೋಕ್ಕಾಗುತ್ತೆ? ಯಾವ್ರ ಮಾವನಿಗೆ ಯಾವಾಗ ಇಷ್ಟ ಆಗುತ್ತೋ ಅವಾಗಲೇ ನಮಗೆ ಬೇರೆ ಕೊಡಲಿ. ಹಂಗಿರ್ಬೇಕು. ಬೇರೆ ಕೊಡ್ರಿ, ನಾವು ಮನೆ ತಾಂತೀವಿ, ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತ ಹೇಳಿದ್ರೆ ಅಷ್ಟೇನೆ. ನಿಮಗೆ ಬೇರೆ ಕೊಟ್ಟು ತಪ್ಪು ಮಾಡ್ದ ನನ್ನ ಮಗ ಗೋವಿಂದ. ಬೇರೆ ಕೊಟ್ಟಿದ್ದಕ್ಕೆ ಎಷ್ಟೆಲ್ಲ ಅನಾಹುತ ಮಾಡಿದ್ರಿ ನೋಡು. ಆ ಮನೆಗೆ ಹೋಗ್ಬಿಟ್ಟು ಶ್ರೀದೇವಿ ಇದ್ದಾಳೆ, ಅವಳು ಹೇಳ್ದಂಗೆ ಕೇಳ್ಕೊಂಡು ಅವಳು ಏನು ಹೇಳ್ತಾಳೋ ಅದನ್ನು ಮಾಡ್ಕೊಂಡು ಅನುಸರಿಸ್ಕೊಂಡು ಹೋಗ್ಬೇಕು ಅಷ್ಟೇನೆ. ಜಗಳ ಆಡಂಗಿಲ್ಲ. ಸರಿ ಆಯ್ತಜ್ಜಿ. ಶ್ರೀದೇವಿ, ಶ್ರೀದೇವಿ ಬಾಯಿಲಿ. ಏನಜ್ಜಿ? ಏನೂ ಇಲ್ಲ, ಮಂಜಿ ಇದ್ದಾಳೆ ನೋಡು. ನೀನು ಒಬ್ಬಳೇ ಮಾಡಕ್ಕೆ ಹೋಗ್ಬೇಡ, ಮನೆ ಕೆಲಸ ಆಗಲಿ ಯಾವುದೇ ಆಗಲಿ ಹೇಳು. ಇವಳನ್ನ ಕರ್ಕೊಂಡು ಇವಳ ಹತ್ರನೂ ಮಾಡಿಸು. ಅದೇನೇನು ಮಾಡ್ಬೇಕು ಅಂತ ಹೇಳು, ಇವಳೆಲ್ಲ ಮಾಡ್ತಾಳೆ. ನೀನು ಹೇಳ್ದಂಗೆ ಮಾಡ್ಕೊಂಡು ಹೋಗ್ತಾಳೆ. ಇನ್ಮೇಲೆ ಇಬ್ರು ಅಕ್ಕ ತಂಗಿರಂಗೆ ಅನುಸರಿಸ್ಕೊಂಡು ಹೋಗ್ಬೇಕು. ಜಗಳ ಆಡಬೇಡ್ರಿ, ಗೊತ್ತಾಯ್ತಾ? ಸರಿ ಅಜ್ಜಿ ಆಯ್ತು. ನಾನು ಯಾಕೆ ಜಗಳ ಆಡಕ್ಕೆ ಹೋಗೋಣ ಹೇಳ್ರಿ? ನಾನು ಯಾವತ್ತಾದ್ರೂ ನಾನಾಗಿ ನಾನು ಜಗಳ ಮಾಡಿದ್ದೀನ? ನನಗೆ ಏನಾರ ತೊಂದರೆ ಆದ್ರೂ ನಾನೇನು ಮಾತಾಡಲ್ಲ. ಅದೇ ನೀನು ಮಾಡೋ ತಪ್ಪು. ತೊಂದರೆ ಆದರೆ ನಿನಗೇನಾರ ತೊಂದರೆ ಕೊಟ್ಟರೆ ಮಾತಾಡ್ಬೇಕು, ತಿರುಗಿಸಿ. ನಿಮ್ಮ ಅತ್ತೆನೇ ಆಗಲಿ ಯಾರಾದರೂ ಆಗಲಿ ಹೇಳು, ನಾನೇ ಆಗಲಿ ಹೇಳು. ತಪ್ಪು ಮಾಡಿದೆ ಅಂದಮೇಲೆ ತಿರುಗಿಸಿ ಮಾತಾಡಬೇಕು. ಆವಾಗಲೇ ಬುದ್ಧಿ ಕಲ್ತ್ಕೊಂಬೋದು. ಇಲ್ದಿದ್ರೆ ನೀನು ಅವ್ರೇನೇ ತೊಂದರೆ ಕೊಟ್ಟರು ಸುಮ್ಮನಿದ್ರೆ ತೊಂದರೆ ಕೊಡ್ತಲೇ ಇರ್ತಾರೆ. ಗೊತ್ತಾಯ್ತಾ? ನಿಮ್ಮ ಅತ್ತೆನೇ ಆಗಲಿ ಮಂಜಿನೇ ಆಗಲಿ ಯಾರೇ ಆಗಲಿ ಹೇಳು.
ಇದೇನಪ್ಪ ಇದು ಈ ಅಜ್ಜಿ ಹಿಂಗೆ ಹೇಳ್ಕೊಡ್ತೈತಿ ಈ ಶ್ರೀದೇವಿಗೆ. ನಾವೇನು ತೊಂದರೆ ಕೊಡ್ತೀವಿ? ಥು, ನನಗಂತೂ ಈ ಮನೆಗೆ ಬಂದು ಬೇಡ ಸದ್ಯ ಬಿಡು. ನಾನು ಸ್ವಲ್ಪ ದಿನ ಹೋಗಲಿ, ಯಾಕೆ ಮಾತಾಡೋದು ಈಗ ಸದ್ಯಕ್ಕೆ ಹೇಳ್ದಂಗೆ ಕೇಳ್ಕೊಂಡಿರೋದೇ ಒಳ್ಳೇದು. ಸರಿ ಅಜ್ಜಿ, ಆಯಿತು, ಮಾತಾಡ್ತೀನಿ ಬಿಡಿ. ಏ ಮಂಜಿ, ಹೇಳಿದ್ದು ಅರ್ಥ ಆಯ್ತಾ? ಹೇಳಿದ್ದ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ಬೇಕು. ಇಲ್ಲಿ ನಂದೇ ನಡಿಬೇಕು ಅಂತಂದ್ರೆ ಯಾವುದು ಆಗಲ್ಲ. ಗೊತ್ತಾಯ್ತಾ? ಏ ಮಂಜಿ, ನಿನ್ಗೆ ಹೇಳ್ತಾ ಇರೋದು ಕೇಳಿಸ್ತಿಲ್ವೇ ಕಿವಿ? ಏನ್ ಹತ್ಲಕ್ ತಿರ್ಕೆ ನೀನು ಯೋಚನೆ ಮಾಡ್ತಾ ಇದೆಯಲ್ಲ, ಏನಾಯ್ತು? ಏನಿಲ್ಲ ಅಜ್ಜಿ, ಏನು ಹೇಳಿದ್ರಿ? ಸರಿ ಆಯ್ತು. ನೀನು ಇಲ್ಲಿಲ್ಲ ಬಿಡು, ಅನುಸರಿಸ್ಕೊಂಡು ಹೋಗ್ಬೇಕು, ಜಗಳ ಮಾಡಕ್ ಹೋಗ್ಬಾರ್ದು, ಹೇಳಿದ ಕೆಲಸ ಅಚ್ಚುಕಟ್ಟಾಗಿ ಮಾಡ್ಬೇಕು ಅಂತ ಹೇಳ್ದೆ. ಸುಂದ್ರ ಅವನಿಗೆ ಬುದ್ಧಿ ಕಡಿಮೆ ಅಂತ ಹೇಳಿ ಏನೇನ ಹೇಳೋದು, ತಲೆ ಕೆಡ್ಸೋದು, ಅದು ಇದು ಮಾಡೋದು ಮಾಡಬೇಡ. ಗೊತ್ತಾಯ್ತಾ? ಹೇಳಿ ಹೇಳಿ ಅತ್ತೆ, ಹೇಳಿ ಅವಳಿಗೆ ಸರಿಯಾಗಿ ಬುದ್ಧಿ ಹೇಳ್ರಿ. ನಿನ್ನ ಈ ಮನೆಗೆ ಮತ್ತೆ ಸೇರಿಸಿರೋದು ಮಗ ಮತ್ತೆ ಸೊಸೆ ಚೆನ್ನಾಗಿರ್ಲಿ ಅಂತಾನ ಅಷ್ಟೇನೆ. ಮದ್ವೆ ಮಾಡಿದೀವಿ, ಚೆನ್ನಾಗಿರ್ಲಿ, ನೀನಂತಾಗೆ ಅವನಂತಾಗಿದ್ದೆ ಸರಿಯಾಗಲ್ಲ. ಹೆಂಗ ನಮ್ಮ ಸುಂದ್ರಿಗೆ ಒಂದಿಟ್ಟು ಬುದ್ಧಿ ಬಂದೈತೆ ಮದ್ವೆ ಆದ್ಮೇಲೆ ಅಂತಾನ ನಿನ್ನ ಸೇರಿಸ್ಕೊಂಡಿರೋದು ನಮ್ಮಯ್ಯಪ್ಪ. ಗೊತ್ತಾಯ್ತಾ? ಗೊತ್ತಾಯ್ತತ್ತೆ, ನಂದು ತಪ್ಪಾಯ್ತು ಬಿಡಿ. ಆ ಮನೆಗಿದ್ದಾಗ ಪಾಪ ನಿಮ್ಗೆ ಗೌರವ ಕೊಡ್ಲಿಲ್ಲ, ನಾನು ತಪ್ಪಾಯ್ತು. ಇನ್ಮೇಲೆ ಆ ಥರ ಎಲ್ಲ ಮಾಡಲ್ಲ, ನನ್ನ ಕ್ಷಮಿಸ್ಬಿಡಿ ಅತ್ತೆ. ಈ ಭಯ ಯಾವಾಗ್ಲೂ ಇರ್ಲಿ ನಿನಗೆ. ಗೊತ್ತಾಯ್ತಾ? ಶ್ರೀದೇವಿ ನೋಡಿ ಕಲ್ತ್ಕ. ಅನುಸರಿಸ್ಕೊಂಡು ಹೋಗ್ಬೇಕು, ಇಬ್ರು ಅಕ್ಕ ತಂಗಿ ತರ ಇರ್ಬೇಕು. ಇದು ನಿಮ್ಮನೆ, ನೀವು ಈ ಮನೆಗೆ ಒಳ್ಳೇದ್ ಮಾಡ್ಬೇಕು. ಅದ್ ಬಿಟ್ಬಿಟ್ಟು ನೀವೇ ಜಗಳ ಆಡೋದು, ಮನೆ ಬೇರೆ ಮಾಡ್ಕೊಳ್ಳೋಂತ ಯೋಚನೆ ಮಾಡೋದು, ಅವೆಲ್ಲ ಮಾಡಕ್ ಹೋಗ್ಬಾರ್ದು. ಆಮೇಲೆ ನಿಮ್ ಗಂಡಂದ್ರನ್ನ ಚೆನ್ನಾಗಿ ನೋಡ್ಕೋಬೇಕು, ನೀವು ಚೆನ್ನಾಗಿರ್ಬೇಕು. ಅವರು ಏನಾದ್ರು ತಪ್ಪು ಮಾಡಿದ್ರೆ ನನಗೆ ಹೇಳ್ರಿ, ನಿಮ್ಮ ಮಾವನ್ಗೆ ಹೇಳ್ರಿ. ಹಂಗೇನಾದ್ರೂ ಇವ್ರಿಬ್ರು ಇಲ್ಲ ಅಂದ್ರೆ ನನಗೂ ಹೇಳ್ರಿ, ನಾನೆಲ್ಲನ ಅವರಿಗೆ ಬುದ್ಧಿ ಹೇಳ್ತೀನಿ. ನೀವೇನಾದ್ರು ತಪ್ಪು ಮಾಡಿದ್ರೆ ನಿಮ್ಗೂ ಅಷ್ಟೇನೆ, ನಾನೇ ಬುದ್ಧಿ ಹೇಳ್ತೀನಿ. ಗೊತ್ತಾಯ್ತಾ ಅಲ್ವಾ ಅತ್ತೆ? ಯಾರು? ನೀನ್ ಬುದ್ಧಿ ಹೇಳ್ತೀಯಾ? ಸುಮ್ಮನೆ ನಿಂತ್ಕ ದಯ್ಯಮ್ಮ, ಮಾತಾಡಬೇಡ. ಇದೆಲ್ಲನ ಆಗಿದ್ದು ನಿನ್ನಿಂದಲೇ, ಒಂದ್ ಕಡೆಯಿಂದ ನೋಡ್ಕೊಂಡ್ರೆ. ಅಯ್ಯೋ ಅತ್ತೆ, ಇದೇನಿದು ನನ್ನಿಂದ ಅಂತ ಹೇಳ್ತಾ ಇದೀರಲ್ಲ? ಈ ಮಂಜಿ ಇವ್ರ ಅಮ್ಮನಿಂದ ಆಗಿರೋದು ಅಂತ ಹೇಳ್ರಿ. ಸುಮ್ನಿರು, ನೀನೇ ಬೇರೆ ಕೊಡ್ಸಿದ್ದು, ನೀನೇನೆ ಅಲ್ಲಿ ಹೋಗಿ ಯಜಮಾನಿಕೆ ಮಾಡ್ತೀನಿ, ಅದ್ ಮಾಡ್ತೀನಿ, ಇದು ಮಾಡ್ತೀನಿ ಅಂತ ಅಧಿಕಾರ ಚಲಾಯಿಸಕ್ ಹೋದೆ ನೀನು. ಅಲ್ಲಿ ಇವ್ರಿಗಿಷ್ಟ ಆಗ್ಲಿಲ್ಲ, ಅದಕ್ಕೆ ಜಗಳ ಆಯ್ತು ಅಷ್ಟೇನೆ. ನೀನೇನೇನು ಸಾಚ ಅಲ್ಲ, ನನ್ಗೆ ಗೊತ್ತೈತೆ ನೀನ್ ಎಂತವಳು ಅಂತಾನ. ಎಲ್ಲ ಮುತ್ಕಿ ನೋಡ್ದ, ನಮ್ಮ ಸೊಸೆಯರ್ ಮುಂದೆನೆ ನನಗೇನೆ ಅವಮಾನ ಮಾಡ್ತಾ ಇದ್ದಿ ಈ ಮುತ್ಕಿ. ನಾನು ಏನೋ ಹೇಳಕ್ ಹೋದ್ರೆ ನೋಡ್ದ. ಜಯಮ್ಮ, ನೀನು ನನ್ನೇನು ಬೈಕೆ ಬೇಡ, ಆ ಕಡೆ ತಿರ್ಕೊಂಡು ಹೇಳೋದ ಕೇಳು. ನೀನು ಅಷ್ಟೇನೆ, ಅತ್ತೆ ಅಂತ ಹೇಳಿ ಇವ್ರಿಗೆ ಬಾಯಿಗೆ ಬಂದಂಗೆ ಬೈಯೋದಾಗ್ಲಿ ಅಥವಾ ಅವ್ರನ್ನೇನಾದ್ರೂ ಹೀಯಾಳ್ಸೋದಾಗ್ಲಿ ಅದು ಇದು ಮಾಡಕ್ ಹೋದ್ರೆ ನಿನ್ನೂ ಅಷ್ಟೇನೆ ಸುಮ್ಮನೆ ಇರಲ್ಲ. ಹುಷಾರು, ನೀನು ಒಂದಿಟ್ಟು ಹುಷಾರಾಗಿರೋದು ಕಲ್ತ್ಕ. ಅವ್ರೇನೇನು ಮನೆ ಕೆಲಸ್ತಾರಲ್ಲ ಇವರಿಬ್ರು ಸೊಸೆಯರು ಈ ಮನೆಗೆ. ನೀನ್ ಹೆಂಗ್ ಸೊಸೆಯಾಗಿ ಬಂದಿದ್ಯಾ, ಅವರು ಹಂಗೆ ಬಂದಿದ್ದಾರೆ. ಅವ್ರನ್ನ ಮನೆ ಕೆಲಸ ತರ್ತಾರ ನೋಡ್ಬೇಡ. ನೀನ್ ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು ಅನ್ನಂಗೆ ಮಾತಾಡ್ಬೇಡ. ಗೊತ್ತಾಯ್ತಾ? ಅತ್ತೆ ಏನಿದು, ನೀವು ಅವ್ರಿಗೆ ಬುದ್ಧಿ ಹೇಳೋದ್ ಬಿಟ್ಟು ನನಗ್ ಬುದ್ಧಿ ಹೇಳ್ತಾ ಇದೆಯಲ್ಲ. ಅವ್ರಿಬ್ರಿಗೂ ಹೇಳು ಮೊದ್ಲು ಕುಣಿಸ್ಕೊಂಡು. ಈ ಮಂಜಿ ಅಂಬಳ ಇದ್ದಾಳಲ್ಲ, ಇವಳು ಕಿತಾಪತಿ ಜಾಸ್ತಿ ಆಗೈತಿ. ಅವಳಿಗೆ ಬುದ್ಧಿ ಹೇಳು. ಇಬ್ರು ಅನುಸರಿಸ್ಕೊಂಡು ಹೋಗ್ಬೇಕು ಅಂತ ನನಗಲ್ಲ ಹೇಳೋದು. ನನಗೆ ಗೊತ್ತೈತಿ ಹೆಂಗಿರ್ಬೇಕು ಅಂತನ. ಗೊತ್ತೈತಿ. ಆಯ್ತು ಬಿಡಮ್ಮ, ನೋಡೋಣ ಹೆಂಗಿರ್ತೀಯ ಈ ಮನೆಗೆ ಇವಾಗ ಅಂತಾನ. ಸರಿ ಹೋಗ್ರಿ ನೀವಿಬ್ರು. ಹೋಗಿ ಅಡುಗೆ ಮಾಡಿ ಜಲ್ದು ಮುದ್ದೆಗಿದ್ದೆ ಕಟ್ಟೋಗ್ರಿ. ಹೋಗಿ ನಿಮ್ಮ ಮಾವನು ನಿಮ್ಮ ಗಂಡಂದ್ರು ಬರ್ತಾರೆ, ಸುಂದ್ರ ರವಿ ಎಲ್ಲ ನಾ ಊಟಕ್ಕೆ ಇವಾಗ ಹೊಲ್ತಕ್ಕೆ ಹೋಗ್ಯವ್ರೆ, ಬರ್ತಾರೆ. ಹೋಗ್ರಿ ಅಡುಗೆ ಮಾಡೋಗ್ರಿ ಇಬ್ರು ಸೇರ್ಕೊಂಡು ಜಲ್ದು. ಸರಿ ಅಜ್ಜಿ, ಆಯ್ತು. ಬಾ ಮಂಜಿ. ಹೋಗಮ್ಮ, ಹೋಗು. ಜಯಮ್ಮ, ನೀನೇನ್ ನೋಡ್ತಾ ಇದ್ಯಾ? ಹೋಗು ಹೊರಗೆ. ಒಂದು ನೀರು ಪಾರು ಇಲ್ಲ ಅಂದ್ರೆ ತೊಂದಯ್ಯಾಗ ಅವ್ರಂಗೆ ಅಡುಗೆ ಮಾಡ್ತಾರೆ. ನೀನು ಸುಮ್ಮ ಕುಕ್ಕಬೇಡ. ಈ ಮುತ್ಕಿಲಿ ಯಾಕೆ ಜಾಸ್ತಿ ಆಯ್ತು, ನನಗೆ ಬುದ್ಧಿ ಹೇಳ್ತಾಳೆ. ಇಬ್ರು ಸೊಸೆರ ಇದಾರಲ್ಲ, ಅವ್ರಿಬ್ರು ಮಾಡ್ತಾರೆ ಮಂಗಿಲ್ಲ. ನಾನು ನೀರು ತಂದೊಯ್ಬೇಕಂತೆ ನೀರ. ಇದನ್ನ ಯೋಚನೆ ಇರುತ್ತೆ. ಏನು ಸುಡುಗಾಡು ವಯಸ್ಸಾದ್ರೂ ನಿನ್ನ ಗುಂಡ್ಕಲ್ ಕುಕ್ಕಣೈತೆ ಮನೆಯಾಗೆ. ಇದೊಂದು ತೊಲಗಿರೆ ಈ ಮನೆಯಾಗೆ ನಾನು ಮಾತೇ ನಡಿಬೇಕು. ಇದು ಯಾವಾಗ ತೊಲಗುತ್ತೋ ಏನು ಸುಡುಗಾಡು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ನೀವು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.